ಅದೇನೋ ಒಂಥರ ಈ ಮಂಡಿದವರು ಒಂದೇನೋ ಖುಷಿ ನನಗೆ ಯಾವಾಗ್ಲೂ. ಯಾಕಂದರೆ ಆ ಮಣ್ಣಲ್ಲಿ ಒಂದು ಪ್ರೀತಿ ಇದೆ, ಒಂದು ಮಾಸ್ ಇದೆ, ಎಲ್ಲರನ್ನೂ ಹಚ್ಕೊಳ್ಳುವಂಥ ಗುಣ ಇದೆ. ಸೊ ಅಲ್ಲಿಂದ ಬಂದವರು ನಮ್ಮ ಮಹೇಶ್ ಸರು, ಸತೀಶ್ ಸರು, ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣನ ದಾರಿಯಲ್ಲಿ ನಡೀತಾ ಇರೋರು ನಾವೆಲ್ಲರೂ. ಸೊ ಮಹೇಶ್ ಸರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಒಳ್ಳೆಯ ಶ್ರಮಜೀವಿ. ಸರ್ ನಿಮ್ಮ ಕೆಲಸ ನೋಡಿದ್ದೀನಿ ನಾನು, ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ತುಂಬ ಈ ಸಿನಿಮಾ ದೊಡ್ಡದಾಗಲಿ. ಆ್ಯಕ್ಚುಲಿ ನಮ್ಮ ಸತೀಶ್ ಸರ್ ಅವರು ಸ್ಟೇಜ್ ಮೇಲೆ ಮಾತಾಡೋದಾಗಲಿ, ಇಂಟರ್ವ್ಯೂಗಳಾಗಲಿ, ಒಂದು ಒಳ್ಳೆ ಫೈರ್ ಇತ್ತು ಅವರಲ್ಲಿ. ಏನೋ ಮಾಡಬೇಕು, ಏನೋ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಸೊ ಆ ಫೈರು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ಆ್ಯಕ್ಚುಲಿ. ಸೊ ನಾವುಗಳು ನಿಮ್ಮ ಥರನೇ ನಾಟಕ, ಸೀರಿಯಲ್ಲು, ಸಿನಿಮಾ ಒಂದೊಂದೇ ಹಂತ ದಾಟ್ಕೊಂಡ್ಬಂದಿರೋರು. ಸೊ ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಯಶಸ್ಸು ಕೊಡಲಿ ಸರ್, ಒಳ್ಳೆಯದಾಗುತ್ತೆ. ಬಿಕಾಸ್ ಅಯೋಗ್ಯ 1 ನಾನು ಸಂಜೆಯ ಥಿಯೇಟ್ರಲ್ಲಿ ನೋಡಿದೆ ಮಂಡ್ಯದಲ್ಲಿ. ಅಲ್ಲಿ ಜನ ಎಷ್ಟು ಪ್ರೀತಿಸಿದ್ರು ಅಂದರೆ ಮಂಡ್ಯದವರು, ಅದೊಂದು ಆ ಖುಷಿನೇ ಬೇರೆ. ಸೊ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಮುನೇಗೌಡರು ಸರ್, ಅವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು ಆ್ಯಕ್ಚುಲಿ. ಬಿಕಾಸ್ ಫಸ್ಟ್ ಸಿನಿಮಾ ಅಂದರೆ ಅವ್ರ ಫಸ್ಟ್ ಸಿನಿಮಾ ಭುವನಂ ಗಗನಂ ಅಂತ, ತುಂಬ ಆಸೆಪಟ್ಟು ತುಂಬ ಪ್ಯಾಷನ್ ಇಟ್ಕೊಂಡಿರುವಂಥ ಪ್ರೊಡ್ಯೂಸರ್ ಅವರು. ಏನೋ ಮಾಡಬೇಕಲ್ಲ ಇಂಡಸ್ಟ್ರಿಗೆ, ಹೊಸ ಹುಡುಗರು ಒಂದಷ್ಟು ತರಬೇಕಲ್ಲ ಇಂಡಸ್ಟ್ರಿಗೆ ಅಂತ ಪ್ಯಾಷನ್ ಇಟ್ಕೊಂಡು ಸಂಸ್ಥೆನ ಶುರು ಮಾಡಿರೋರು ಅವರು. ಆ ಫಸ್ಟ್ ಸಿನಿಮಾದಲ್ಲಿ ಆ ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಕೊಟ್ಟು, ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಇದೆ, ಅವ್ರಿಗೆ ಕೊಡೋ ಗುಣ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ. ಅಂದರೆ ಅವರು ಆ ಸಿನಿಮಾ ಮಾಡೋದು ನೋಡಿದ್ದೀನಿ ನಾನು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಆಗ್ಬೋದು. ಮತ್ತು ಈ KS ಮತ್ತು IAS ಈ ಥರ ಬರೆಯೋ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ದಾರೆ ಅವರು, ಅಂದರೆ ಅಲ್ಲಿಗೆ ತಲುಪೋದಕ್ಕೆ. ಸೊ ಅದು ದೊಡ್ಡ ಗುಣ ಅದು. ಸೊ ಆ ಕೊಡೋ ಗುಣ ಇರೋರು, ಒಳ್ಳೆ ಮನಸ್ಸಿರೋರನ್ನ ಇಂಡಸ್ಟ್ರಿ ಮತ್ತು ಆಡಿಯನ್ಸು ಉಳಿಸ್ಕೋಬೇಕು. ಅವ್ರು ನಮ್ಮ ಥರ ಒಂದಷ್ಟು ಜನ ಇನ್ನೊಂದಷ್ಟಕ್ಕೆ ಸಿನಿಮಾ ಮಾಡ್ತಾರೆ. ಸೊ ಆ ಕೆಲಸಗಳಾಗಬೇಕು ಅಂದರೆ ಇಂಥ ಪ್ರೊಡ್ಯೂಸರ್ಸು ಗೆಲ್ಲಬೇಕು ಆ್ಯಕ್ಚುಲಿ. ಸೊ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡಿರ್ತಾರೆ. ಇಲ್ಲಿ ಬಿಟ್ಟಿರುವಂಥ ಒಂದಷ್ಟು ಫುಟೇಜು ಐಟಮ್ಸ್ ಎಲ್ಲ ನೋಡ್ತಿದ್ರೆ ಏನೋ ಒಂದು ಖುಷಿ ಆಗುತ್ತೆ, ಓ ಈ ಸಿನಿಮಾ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಅಂದರೆ ಸಿನಿಮಾದಲ್ಲಿ ಒಳಗೆ ಇರುವಂಥ ಒಂದು ವಿಷಯಗಳು ಮತ್ತು ಜನಕ್ಕೆ ಇಷ್ಟ ಆಗುವಂಥ, ಮಜಾ ಕೊಡುವಂಥ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಜನ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾಗಳು ಬಂದಾಗ ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಅದನ್ನು ರೀಸೆಂಟಾಗಿ ಪ್ರೂವ್ ಮಾಡಿದ್ರು ಕೂಡ. ಕರಾವಳಿ ಅಂತ ಒಂದು ಸಿನಿಮಾ ಮಂಗಳೂರ್ದು, ಈಗ ನೋಡಿ ಮಂಗಳೂರು ಈಗ ಆ ಹುಡುಗರೆಲ್ಲರೂ ಮಂಗಳೂರಿನವ್ರು ಬಂದ ತಕ್ಷಣ ಅವರವರೇ ಸೇರ್ಕೊಂಡ್ಬಿಡ್ತಾರೆ. ಎಂತ ಮಾರ್ರೆ ಎಂಚವಿಲ್ಲ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾವು ಮಂಡ್ಯದವ್ರು ಹಂಗಲ್ಲ, ಏನು ಪಟ್ಟಿದ್ದೆ ಹೆಂಗಿದೆಯೋ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ ಹಂಗೆ. ಸೊ ನಮ್ಮ ಮಂಡ್ಯ ಮಣ್ಣಿಗಿರೋ ತಾಕತ್ತದು. ಸೊ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಕರಾವಳಿ ಗೆಲ್ತಾ ಇದೆ, ಇದು ಗೆಲ್ಲಬೇಕು. ತಿಂಗಳಿಗೆ 2-3 ಹಿಟ್ ಬಂದರೆ ನಮಗೆಲ್ಲ ಮಾಡೋಕ್ಕೊಂದು ಜೋಶ್ ಇರುತ್ತೆ, ಖುಷಿ ಇರುತ್ತೆ. ಸೊ ಈ ಸಿನಿಮಾ ದೊಡ್ಡ ಮಟ್ಟದಲ್ಲ ಏನೋ ಹಿಟ್ ಲಿಸ್ಟಿಗೆ ಸೇರ್ಕೊಳ್ಳಿ ಅಂತ ವಿಶ್ ಮಾಡ್ತಾ, ಇಡೀ ತಂಡಕ್ಕೆ ಒಳ್ಳೆದಾಗಲಿ. ಈ ಯೋಗ್ಯರೆಲ್ಲ ಸೇರ್ಕೊಂಡು ಮಾಡಿರೋ ಅಯೋಗ್ಯ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಟ್ಟು ತುಂಬ ನಕ್ಬಿಡಿ, ಆರೋಗ್ಯವಾಗಿರಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್.